Welcome back. Chapter number 11, pricing and valuation of life insurance. So ಇದರ ಬಗ್ಗೆ ಏನೇ ಪ್ರಾಬಬಲ್ ಪ್ರಶ್ನೆ ಬರುತ್ತೆ ನೋಡೋಣವಾ. ಒಂದನೇ ಪ್ರಶ್ನೆ, what does the term premium denote in relation to an insurance policy? Premium ಅಂದ್ರೆ ಏನು? Simple. Price paid by an insured. Insured ಅಂದ್ರೆ ಪಾಲಿಸಿ ಹೋಲ್ಡರ್. Price paid by an insured to purchase a policy. ಅದಕ್ಕೆ ನಾವು ಪ್ರೀಮಿಯಂ ಅಂತ ಕರಿತೀವಿ. ಓಕೆ. ಮುಂದಿನ ಪ್ರಶ್ನೆ ಚೂರು ಇಂಟ್ರೆಸ್ಟ್ ಆಗಿದೆ ನೋಡಿದು. ವಿಚ್ ಆಫ್ ದ ಬಿಲೋ ಈಸ್ ನಾಟ್ ಅ ಫ್ಯಾಕ್ಟರ್ ಡಿಟರ್ಮೈನಿಂಗ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಯಾವ್ದು ಡಿಟರ್ಮೈನ್ ಮಾಡುತ್ತೆ? ಪಾಠದಲ್ಲಿ 5 ಪಾಯಿಂಟ್ಗಳಿದ್ದು ಹೇಳಿದ್ದೆ ನಾನು. ಸೊ ಒಂದೇದು ಮಾರ್ಟಾಲಿಟಿ ಡಿಟರ್ಮೈನ್ ಮಾಡುತ್ತೆ, ರಿಸರ್ವ್ಸ್ ಡಿಟರ್ಮೈನ್ ಮಾಡುತ್ತೆ, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಡಿಟರ್ಮೈನ್ ಮಾಡುತ್ತೆ. ಬಟ್ ವಿಚ್ ಡಸ್ ನಾಟ್ ಡಿಟರ್ಮೈನ್, ವಿಚ್ ಇಸ್ ದ ಫ್ಯಾಕ್ಟರ್ ವಿಚ್ ಡಸಂಟ್ ಡಿಟರ್ಮೈನ್ ಇಸ್ ರಿಬೇಟ್. ರಿಬೇಟ್ ಡಿಟರ್ಮೈನ್ ಮಾಡೋದಿಲ್ಲ. ಓಕೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ಪಾಲಿಸಿ ವಿಡ್ರಾವಲ್? ಪಾಲಿಸಿ ವಿಡ್ರಾವಲ್ ಅಂದ್ರೆ ಏನು? ಸೊ ಪಾಲಿಸಿ ವಿಡ್ರಾವಲ್ ಅಂದರೆ ಸರೆಂಡರ್ ಆಫ್ ಅ ಪಾಲಿಸಿ ಇನ್ ರಿಟರ್ನ್ ಫಾರ್ ಅಕ್ವೈರ್ಡ್ ಸರೆಂಡರ್ ವ್ಯಾಲ್ಯೂ. ಒಂದು ಮೆಚುರಿಟಿ ಆಗುತ್ತೆ, ಮೆಚುರಿಟಿ ಬಿಟ್ಟು ಮಧ್ಯಾಹ್ನ ನೀವು ನಿಮ್ಗೆ ಕಂಪ್ಲೀಟ್ ಪಾಲಿಸಿನ ವಿಡ್ರಾ ಮಾಡ್ಕೋಬೇಕು ಅಂದರೆ ಸರೆಂಡರ್ ವ್ಯಾಲ್ಯೂ ಅಕ್ವೈರ್ ಆದಮೇಲೆ ನೀವೇನು ಮಾಡ್ಬೋದು? ನಿಮ್ಮ ಪಾಲಿಸಿಯನ್ನು ವಿಡ್ರಾ ಮಾಡ್ಬೋದು ಅಥವಾ ಸರೆಂಡರ್ ಮಾಡಬಹುದು. ಓಕೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಬಿಲೋ ಈಸ್ ಒನ್ ಆಫ್ ವೇಸ್ ಆಫ್ ಡಿಫೈನಿಂಗ್ ಸರ್ಪ್ಲಸ್? ಸರ್ಪ್ಲಸ್ ನಾವು ಕೆಳಗಿನ ಯಾವ ಒಂದು ಪಾಯಿಂಟ್ಗಳು ಸರ್ಪ್ಲಸ್ನ ಡಿಫೈನ್ ಮಾಡುತ್ತೆ? ಸೊ ಎಕ್ಸೆಸ್ ಲಯಬಿಲಿಟೀಸ್ ಇಲ್ಲ, ಇದು ಅರ್ಧ ಸತ್ಯ. ಎಕ್ಸೆಸಿವ್ ಟರ್ನ್ ಓವರ್, ಇದು ಅರ್ಧ ಸತ್ಯ. ಎಕ್ಸೆಸ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಓವರ್ ಅಸೆಟ್. ಸರ್ಪ್ಲಸ್ ಯಾವಾಗ ಆಗುತ್ತೆ? ನಮ್ಗೆ ಲಯಬಿಲಿಟಿ ಜಾಸ್ತಿ ಆಗಿ ಖರ್ಚು ಜಾಸ್ತಿ ಆಗಿ ನಮ್ಮ ಉಳಿತಾಯ ಕಡಿಮೆ ಆದರೆ ಸರ್ಪ್ಲಸ್ ಆಗುತ್ತಾ? ಅಥವಾ ಆಬ್ವಿಯಸ್ಲಿ ಸರ್, ಉಳಿತಾಯ ನಮ್ಮದು ಜಾಸ್ತಿ ಆಗಿ ಖರ್ಚು ಕಡಿಮೆ ಆದರೆ ಅದರಲ್ಲಿ ದುಡ್ಡು ಉಳಿಯುತ್ತಲ್ಲ ನಮಗೆ. ಎಕ್ಸೆಸ್ ಆಫ್ ವ್ಯಾಲ್ಯೂ ಆಫ್ ಅಸೆಟ್ಸ್, ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ಲಯಬಿಲಿಟಿ ಕಡಿಮೆ ಆಯಿತು, ಸೊ ಅದು ಉಳಿಯುತ್ತೆ ನಮಗೆ. ಇದಕ್ಕೆ ನಾವೇನಂತೀವಿ? ಸರ್ಪ್ಲಸ್ ಅಂತೀವಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಬಿಲೋ ಇಸ್ ನಾಟ್ ಅ ಕಾಂಪೊನೆಂಟ್ ಆಫ್ ಯುಲಿಪ್ ಪ್ರೀಮಿಯಮ್ದು ಕಾಂಪೊನೆಂಟ್ ಯಾವುದು ಅಲ್ಲ? ಸೊ ಯುಲಿಪ್ ಪ್ರೀಮಿಯಂಗಳಲ್ಲಿ ಕಾಂಪೊನೆಂಟ್ಸ್ ಬರುತ್ತೆ. ಒಂದು ಸರ್, ಚಾರ್ಜಸ್ಸು ಪ್ರೀಮಿಯಂ ಏನು ಕಾಂಪೊನೆಂಟ್ ಇದ್ದೇ ಇರುತ್ತೆ, ಆಯಿತಾ? ನಮ್ಮ ಚಾರ್ಜನ್ನ ಅವ್ರು ಪ್ರೀಮಿಯಮಲ್ಲಿ ಡಿಡಕ್ಟ್ ಮಾಡ್ತೀವಿ. ಇನ್ವೆಸ್ಟ್ಮೆಂಟ್ ಆಬ್ವಿಯಸ್ಲಿ ಅದು ಒಂದು ಪ್ರೀಮಿಯಮ್ದು ಭಾಗ ಆಗಿರುತ್ತೆ. ಮಾರ್ಟಾಲಿಟಿ ಚಾರ್ಜ್ನೂ ಒಂದು ಭಾಗ ಆಗಿರುತ್ತೆ. ಬಟ್ ಈ ಸೋಷಿಯಲ್ ಸೆಕ್ಯೂರಿಟಿ ಚಾರ್ಜ್ ಅಂತ ಬರುತ್ತಲ್ಲ, ಇದು ಪ್ರೀಮಿಯಂನ ಭಾಗ ಆಗಿರೋದಿಲ್ಲ. ಇಟ್ ಈಸ್ ನಾಟ್ ಅ ಕಾಂಪೋನೆಂಟ್ ಆಫ್ ಯುಲಿಪ್ ಪ್ರೀಮಿಯಂ. ಮುಂದಿನ ಪ್ರಶ್ನೆ, ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಮೇ ಆಫರ್ ರಿಬೇಟ್ ಟು ದ ಬಯರ್ಸ್ ಆನ್ ದ ಪ್ರೀಮಿಯಂ ದಟ್ ಈಸ್ ಪೇಯಬಲ್ ಆನ್ ದ ಬೇಸಿಸ್ ಆಫ್. ರಿಬೇಟ್ ಯಾವುದಾದ್ರ ಮೇಲೆ ಕೊಡ್ತೀವಿ ನಾವು? ರಿಬೇಟ್ ಸರ್ ಒಂದು ಸಮ್ ಅಶ್ಯೂರ್ಡ್, ಆಮೇಲೆ ಮೋಡ್ ಆಫ್ ದ ಪೇಮೆಂಟ್. ಸಮ್ ಅಶ್ಯೂರ್ಡ್ ಚೋಸನ್ ಬೈ ಬಯರ್ ಮತ್ತೆ ಮೋಡ್ ಆಫ್ ಪೇಮೆಂಟ್. ಮೋಡ್ ಆಫ್ ಪೇಮೆಂಟ್ ಅಂದರೆ ಕ್ಯಾಶ್ ಚೆಕ್ ಕಾರ್ಡ್ ಅಲ್ಲ. ಮೋಡ್ ಆಫ್ ಪೇಮೆಂಟ್ ಅಂದರೆ ಮಂತ್ಲಿ, ಇಯರ್ಲಿ, ಹಾಫ್ ಇಯರ್ಲಿ, ಅದು ಒಂದು ಮೋಡ್ ಆಫ್ ಪೇಮೆಂಟು. ಇಲ್ಲಿ ಅದು ಇದ್ರೆ ಎರಡೂ ಕರೆಕ್ಟ್ ಆನ್ಸರ್ ಆಗ್ತಿತ್ತು. ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಅಂದರೆ ಕ್ಯಾಶ್ ಚೆಕ್ ಕಾರ್ಡ್ ಇದೆ, ಸೊ ಇದು ಸರಿಯಲ್ಲ. ಸರಿಯಾದ ಉತ್ತರ ಸಮ್ ಅಶ್ಯೂರ್ಡ್. ಜಾಸ್ತಿ ಆಗಿದ್ದರೆ ನಾವು ಅವ್ರ ಪ್ರೀಮಿಯಮನ್ನು ಇನ್ನೂ ಕಡಿಮೆ ಮಾಡಬಹುದು. ಓಕೆ. ಮುಂದಿನ ಪ್ರಶ್ನೆ, ಇಂಟ್ರೆಸ್ಟ್ ರೇಟ್ಸ್ ಆರ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಯೂಸ್ಡ್ ವೈಲ್ ಡಿಟರ್ಮೈನಿಂಗ್ ದ ಪ್ರೀಮಿಯಂ. ಓಕೆ. ವಿಚ್ ಆಫ್ ದ ಬಿಲೋ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಕೆಳಗಿನ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ? ನೋಡಿ ಸರ್, ಲೋವರ್ ದ ಇಂಟ್ರೆಸ್ಟ್ ರೇಟ್ ಅಸ್ಯೂಮ್ ಲೋವರ್ ದ ಪ್ರೀಮಿಯಂ, ಇಲ್ಲ, ತಪ್ಪು. ಹೈಯರ್ ದ ಇಂಟ್ರೆಸ್ಟ್ ರೇಟ್ ಅಸ್ಯೂಮ್ ಹೈಯರ್ ಪ್ರೀಮಿಯಂ, ಇದು ತಪ್ಪು. ಸರಿಯಾದ ಉತ್ತರ ಯಾವುದು ಅಂದರೆ ಹೈಯರ್ ದ ಇಂಟ್ರೆಸ್ಟ್ ರೇಟ್ ಅಸ್ಯೂಮ್ ಲೋವರ್ ದ ಪ್ರೀಮಿಯಂ. ಇದು ಪ್ರೀಮಿಯಂ ಮತ್ತು ಇಂಟ್ರೆಸ್ಟ್ ರೇಟು ಯೂನಿವರ್ಸಲಿ ಪ್ರಪೋರ್ಷನ್ ಆಗಿರುತ್ತೆ. ಇಂಟ್ರೆಸ್ಟ್ ರೇಟ್ ನಾವು ಜಾಸ್ತಿ ಅಸ್ಯೂಮ್ ಮಾಡಿದ್ರೆ ಪ್ರೀಮಿಯಂ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ ಅವ್ರದ್ದು. ಓಕೆ.
ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಬಿಲೋ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಕೆಳಗಿನ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ ನೋಡೋಣ. ಬಿಸ್ನೆಸ್ ಸ್ಟ್ರೇನ್ ಈಸ್ ದ ಡಿಫಿಕಲ್ಟಿ ಫೇಸ್ಡ್ ಬೈ ಕಂಪನೀಸ್ ಇನ್ ಸೆಕ್ಯೂರಿಂಗ್ ನ್ಯೂ ಬಿಸ್ನೆಸ್. ಇದು ಕರೆಕ್ಟಾ? ಇಲ್ಲ, ಇದು ತಪ್ಪು. ಬಿಸ್ನೆಸ್ ಸ್ಟ್ರೇನ್ ಈಸ್ ನಾಟ್ ಅ ಡಿಫಿಕಲ್ಟಿ. ನೆಕ್ಸ್ಟ್ ಆಪ್ಷನ್, ಬಿಸ್ನೆಸ್ ಸ್ಟ್ರೇನ್ ಅರೈಸಸ್ ಎಟ್ ದ ಎಂಡ್ ಆಫ್ ದ ಪಾಲಿಸಿ ಟರ್ಮ್. ಇಲ್ಲ, ಹೇಳಕ್ ಬರೋದಿಲ್ಲ ಸರ್ ಬಿಸ್ನೆಸ್ ಸ್ಟ್ರೇನ್ ಯಾವಾಗ ಬರುತ್ತೆ ಅಂತ. ಇದು ತಪ್ಪು. ಬಿಸ್ನೆಸ್ ಸ್ಟ್ರೇನ್ ಅರೈಸಸ್ ಡ್ಯೂ ಟು ಎಕ್ಸೆಸ್ ಪ್ರೀಮಿಯಂ. ಇಲ್ಲ, ಇದು ತಪ್ಪು ಉತ್ತರ. ಸರಿಯಾದ ಉತ್ತರ ಯಾವುದು? ಬಿಸ್ನೆಸ್ ಸ್ಟ್ರೇನ್ ಅರೈಸಸ್ ಬಿಕಾಸ್ ಆಫ್ ಎಕ್ಸೆಸ್ ಎಕ್ಸ್ಪೆನ್ಸಸ್. ಯಾವಾಗ ನಮಗೆ ಒಂದು ಬಿಸ್ನೆಸ್ ಭಾರ ಅನಿಸುತ್ತೆ, ಖರ್ಚು ತುಂಬ ಜಾಸ್ತಿ ಆದಾಗ ಮಾತ್ರ ನಮಗೆ ಅದು ಬಿಸ್ನೆಸ್ ಸ್ಟ್ರೇನ್ ಆಗುತ್ತೆ ಅಲ್ವಾ? ಚಲೋ, ಪ್ರಶ್ನೆ 9. ವಿತ್ ರಿಗಾರ್ಡ್ಸ್ ಟು ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಬೈ ಇನ್ಶೂರೆನ್ಸ್ ಕಂಪನೀಸ್, ಡ್ಯಾಶ್ ಈಸ್ ದ ವ್ಯಾಲ್ಯೂ at which the life insurer has purchased or acquired assets. So ಇದರ ಉತ್ತರ ಮಾರ್ಕೆಟ್ ವ್ಯಾಲ್ಯೂ ಅಲ್ಲ, ಡಿಸ್ಕೌಂಟೆಡ್ ಪ್ರೆಸೆಂಟ್ ವ್ಯಾಲ್ಯೂ ಅಲ್ಲ, ಡಿಸ್ಕೌಂಟೆಡ್ ಫ್ಯೂಚರ್ ವ್ಯಾಲ್ಯೂ ಅಲ್ಲ, ಬುಕ್ ವ್ಯಾಲ್ಯೂ. ವಿತ್ ರಿಗಾರ್ಡ್ಸ್ ಟು ದ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಬೈ ಕಂಪನೀಸ್. ಒಂದು ಕಂಪನಿ ಅಸೆಟ್ಗಳನ್ನು ನಾವು ಯಾವ ಆಧಾರದ ಮೇಲೆ ಅಕ್ವೈರ್ ಮಾಡ್ತೀವಿ ಅಂದರೆ ಬುಕ್ ವ್ಯಾಲ್ಯೂ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ? ವಸ್ತುಗಳನ್ನ ಆ ಅಸೆಟ್ಗಳ ವ್ಯಾಲ್ಯೂಯೇಷನ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನಿಮ್ಮದು ಚಾಪ್ಟರ್ ನಂಬರ್ 11 ಕಂಪ್ಲೀಟ್ ಆಯಿತು. ಸೊ ಚಾಪ್ಟರ್ ನಂಬರ್ 11 ಇಲ್ಲಿ ಕವರ್ ಆಯಿತು. ದಯವಿಟ್ಟು ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಮತ್ತೊಂದು ಸತಿ ನೋಡಿ ಸರ್. ಈ ವಿಡಿಯೋ ನೋಡಿ ರಿಪೀಟ್ ನೋಡ್ತಾ ಪಾಠವನ್ನು ಇನ್ನೊಂದು ಸತಿ ಓದಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.